ನಮ್ಮ ಸಿದ್ದರಾಮಯ್ಯನವ್ರು ಹೇಳಿದ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಡೆಲ್ಲಿಗೆಲ್ಲ ಹೋಗಿ ದೊಂಬರಾಟ ಮಾಡಿದ್ರು. ಅವರಿಗೆ ಅದರ ಅರ್ಥ ಗೊತ್ತಾಗ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಹೇಳದ್ ನಾನು, ಸಿದ್ದರಾಮಯ್ಯನವರೇ ನೀವ್ ಏನ್ ಚರ್ಚೆ ಮಾಡ್ತಾ ಇದ್ರಿ ಗುರುತೇನು ನಿಮಗೆ? ಇದ್ರ ಪರಿಣಾಮ ಏನಾಗ್ತಾವ ಗುರುತೇನು? ಇವತ್ತು ನೀವು ಕೇಳಾಕತ್ತೀರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಈ ದೇಶದಲ್ಲಿ 99.9% ಈ ದೇಶಕ್ಕೆ ತೆರಿಗೆ ಕೊಡೋರು ಹಿಂದೂಗಳು. ಮುಸಲ್ಮಾನರಲ್ಲಿ ತೆರಿಗೆಯನ್ನ ಕೊಡಬಾರ್ದ್ರಿ. ಕೊಟ್ರೆ ಅದು ಹರಾಮ್, ಅದು ಪಾಪ, ಕೊಡಬಾರ್ದು. ಅವ್ರು ಶರಿಯಾ ಹೇಳುವುದಿಲ್ಲ, ಅದು ತೆರಿಗೆ ಕೊಡ್ಬೇಕಂತ ಹೇಳುವುದಿಲ್ಲ. ಯಾಕೆ? ಇದು ದಾರುಲ್ ಹರಬ್, ಇದು ದಾರುಲ್ ಇಸ್ಲಾಂ ಆಗಬೇಕು. ಇದು ಇಸ್ಲಾಮಿಕ್ ದೇಶ ಆದ ನಂತರದಲ್ಲೇ ಅವರು ಟ್ಯಾಕ್ಸ್ ಕೊಡಬಹುದು. ಇದು ಇಸ್ಲಾಮಿಕ್ ದೇಶ ಆಗಲಿಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಕೊಡಬಾರ್ದು, ಇದು ಹರಾಮ್, ಇದು ಪಾಪ ಅಂತ ಅವರು ಧರ್ಮಶಾಸ್ತ್ರ ಹೇಳುತ್ತೆ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾಳೆ ಏನಾದರೂ ನಾವು ಕೇಳಿದ್ರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ನಾವು ಏನಾದರೂ ಕೇಳಿದ್ರೆ ಪರಿಸ್ಥಿತಿಯಲ್ಲಿ ಹೋಗ್ತಾವ. ಏನಾಗ್ಬೋದ್ರಿ? ಸಣ್ಣ ಬುದ್ಧಿ ಜನ ಅಲ್ಲ ನಾವು. ನಾನು ಅದನ್ನೇ ಹೇಳ್ತಾ ಇದ್ವಿ ಹಿಂದಿನ ಸಭೆಗಳಲ್ಲಿ. ನಾವು ಸಣ್ಣ ಬುದ್ಧಿ ಜನ ಅಲ್ಲ. ನಮ್ಮ ಮನೆ ಊಟ ನಾವೇ ಮಾಡ್ತೀವಿ, ಬೇರೆ ಯಾರಾದ್ರೂ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅಂತ ಹೇಳೋರಲ್ಲ ನಾವು. 4 ಮಂದಿ ಊಟ ಕುಂತ್ರೆ ಮತ್ತೆ 2 ಮಂದಿ ಬಂದ್ರೆ ಹಚ್ಚರಪ್ಪ ಅವನಿಗೂ ರೊಟ್ಟಿ ಅಂತ ಹೇಳ್ತೀವಿ. ಅವ್ನ ಜಾತಿ ಕೇಳಂಗಿಲ್ಲ, ಅವ್ನ ಧರ್ಮ ಕೇಳಂಗಿಲ್ಲ, ಏನೂ ಕೇಳಂಗಿಲ್ಲ. ಇದು ನಮ್ಮ ಸ್ವಭಾವ. ಮೊದಲು ಊಟಕ್ಕೆ ಹಚ್ಚಿರಿ ಅಂತ ಹೇಳ್ತೀವಿ ನಾವು. ಸಣ್ಣ ಬುದ್ಧಿ ಜನ ಅಲ್ಲ ನಾವು. 10 ಮಂದಿ ಊಟ ಮಾಡೋದನ್ನ ಒಬ್ಬ ಊಟ ಮಾಡೋದನ್ನ 10 ಮಂದಿ ಮಾಡ್ಬೋದ್ರಿ, ಆದ್ರೆ 10 ಮಂದಿ ಊಟ ಮಾಡೋದನ್ನ ಒಬ್ಬ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದ್ರಿ? ಇದು ನಾವು ಸಣ್ಣ ಬುದ್ಧಿ ಜನ ಅಲ್ಲ. ನಮ್ಮ ದೊಡ್ಡ ಸ್ವಭಾವದಿಂದ ಅವರೆಲ್ಲ ಬದುಕಿದ್ದಾರೆ. ನಾಳೆ ನಾವು ಕೂಡ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕೇಳಲಿಕ್ಕೆ ಶುರು ಮಾಡಿದ್ರೆ ಬೆಂಕಿ ಬೀಳ್ತಾವ. ಕಾಂಗ್ರೆಸ್ಸಿನ ಯಾವತ್ತೂ ಕೂಡ ಸ್ವಭಾವನೆ ಅಪಪ್ರಚಾರ. ಅವರು ಪ್ರಚಾರ ಯಾವತ್ತೂ ಮಾಡಿದ್ರು ಅಪಪ್ರಚಾರ. ಮತ್ತೆ ಸುಳ್ಳು ಹೇಳೋದನ್ನ ಕಾಂಗ್ರೆಸ್ನಿಂದ ಕಲಿಬೇಕು. ಎಷ್ಟು ಚಂದ ಸುಳ್ಳು ಹೇಳ್ತಾರೆ ಅವು, ನಮಗಿಂತ ಜೋರ್ ಹೇಳ್ತಾವ. ಅಂದ್ರೆ ನಾವು ಸುಳ್ಳು ಹೇಳ್ತೀವಿ ಅಂತ ಅಲ್ಲ, ಎಲ್ಲರಿಗಿಂತ ಚಲೋ ಸುಳ್ಳು ಹೇಳೋ ಟ್ರೈನಿಂಗ್ ಏನಾದ್ರೂ ಜಗತ್ತಿನಲ್ಲಿ ಕೊಡ್ಬೇಕು ಅಂತಂದ್ರೆ ಕಾಂಗ್ರೆಸ್ನವರಿಂದ ತಗೋಬೇಕು ನೋಡಿ. ಯಾವತ್ತು ಗಾದೆನೇ ಅದರಿ ಅದು. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಓಡಾಡಿ ಬಂದಿತ್ತಂತ. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಅಡ್ಡಾಡಿ ಬಂದಿತ್ತಂತ. ಅಂದ್ರೆ ಸುಳ್ಳು ಅಷ್ಟು ಫಾಸ್ಟ್ ಅದು. ಎಲ್ಲರಿಗೂ ನಮ್ಮ ಮೊಬೈಲ್ದಾಗ ಮೊದಲು ಬರೋದು ಸುಳ್ಳು ಸುದ್ದಿರಿ, ಆಮೇಲೆ ನಿಧಾನವಾಗಿ ಸತ್ಯ ಏನು ಅಂತ ಬರ್ತಾವ. ಸುಳ್ಳು ಸುದ್ದಿ ಬೇಗ ಪ್ರಚಾರ ಆಗ್ತಾವ. ಆದ್ರೆ ಸತ್ಯ ಹೇಳಬೇಕಾದ್ರೆ ದಮ್ ಬೇಕು. ಸತ್ಯ ಹೇಳಬೇಕಾದ್ರೆ ಸತ್ಯ ಹೇಳಬೇಕಾದ್ರೆ ಎದೆಗಾರಿಕೆ ಬೇಕು. ವಸ್ತುನಿಷ್ಠವಾಗಿರತಕ್ಕಂಥ ಅಧ್ಯಯನ ಬೇಕು ಸತ್ಯ ಹೇಳಬೇಕು ಅಂತ. ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳಿ ಜನರನ್ನ ಪ್ರತಿ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ನವ್ರು ಹಾಂಗಂದ್ರು ಅದಕ್ಕೆ ನೀವೇನಂತೀರಿ, ಕಾಂಗ್ರೆಸ್ನವ್ರು ಹಾಂಗಂದ್ರು ನೀವೇನಂತೀರಿ. ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡಬೇಕಂತ ಇಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಲೂಬಾರ್ದು. ಅವ್ರು ಹೇಳ್ತಾರಪ್ಪ, ಅವ್ರದ್ದು ಅವರೇ ಪ್ರಶ್ನೆ ಕೇಳ್ತಾರೆ, ಅವರೇ ಉತ್ತರ ಕೊಟ್ಕೊಳ್ಳಿ. ನಾವ್ ಯಾಕೆ ಉತ್ತರ ಕೊಡ್ಬೇಕು? ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಮೂರ್ಖ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು.